ಇತ್ತೀಚೆಗೆ ಎಷ್ಟೋ ಮಕ್ಕಳು ತನ್ನ ಹೆತ್ತವರನ್ನ ಬೀದಿಯಲ್ಲಿ ಬಿಟ್ಟು ಹೋಗ್ತಾರೆ, ಅನಾಥಾಶ್ರಮಗಳಿಗೆ ಸೇರಿಸ್ತಾರೆ. ಆದರೆ ಇಲ್ಲೊಬ್ಬ ಮಗ ಅಪ್ಪನಿಗೆ ಕ್ಯಾನ್ಸರ್ ಇದೆ, ನಾನು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನುವಂಥ ಉದ್ದೇಶ ಕರೆಕ್ಟು, ಬಟ್ ಹಿಡಿದಂಥ ದಾರಿ ಮಾತ್ರ ಬಹಳ ತಪ್ಪು. ಕ್ಯಾನ್ಸರ್ ಚಿಕಿತ್ಸೆಯನ್ನು ಕೊಡಿಸ್ಬೇಕಾಗಿದೆ, ಸಿಕ್ಕಾಪಟ್ಟೆ ದುಡ್ಡು ಬೇಕು, ಕಳ್ಳತನದ ದಾರಿ ಹಿಡಿತಾನೆ ಮಗ. ಇನ್ನೊಂದು ಕಡೆಗೆ ನನ್ನನ್ನು ಬಿಟ್ಟು ಇನ್ನೊಬ್ಬನ ಜೊತೆಗೆ ನೀನು ಓಡಾಡ್ತೀಯಾ ಅಂತ ಪ್ರಿಯತಮಗೆ ಚಾಕು ತೊಗೊಂಡು ಚುಚ್ಚೇ ಬಿಟ್ಟಿದ್ದಾನೆ. ಮತ್ತೊಬ್ಬ ತಿಂದು ಮನೆಗೆ ದ್ರೋಹ ಬಗೆಯೋದು ಅಂತಾರಲ್ಲ, ಹಾಗೆ ಜ್ಯುವೆಲರಿ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದವನು ಅದೇ ಜ್ಯುವೆಲರಿ ಶಾಪ್ ಕಳ್ಳತನನೇ ಮಾಡಿಬಿಟ್ಟಿದ್ದಾನೆ. ಓವರಾಲ್ ಕ್ರೈಮ್ ರಿಪೋರ್ಟ್ ಎಲ್ಲಿದೆ ನೋಡಿ. ಬೆಂಗಳೂರಲ್ಲಿ ನಿಲ್ಲದ ಅಪರಾಧ ಕೃತ್ಯಗಳು. ಅಪ್ಪನ ಚಿಕಿತ್ಸೆ ದುಡ್ಡಿಗಾಗಿ ಕಳ್ಳತನಕ್ಕಿಳಿದ ಮಗ, 20 ಬೈಕ್ ಕದ್ದು ಪೊಲೀಸರ ಅತಿಥಿಯಾದ. ಹೌದು, ಇಂತಹ ಸ್ಟೋರಿಗಳನ್ನ ಸಿನಿಮಾಗಳಲ್ಲಿ ಕೇಳಿರ್ತೀರಿ. ಕದ್ದು ಬಡವರಿಗೆ ಸಹಾಯ ಮಾಡೋದು, ತಂದೆ ತಾಯಿಯ ಚಿಕಿತ್ಸೆಗೆ ಕಳ್ಳತನ ಮಾಡೋದನ್ನ ನೋಡಿರ್ತೀರಿ. ಆದರೆ ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ತಂದೆಯ ಕ್ಯಾನ್ಸರ್ ಚಿಕಿತ್ಸೆಗೆ ದುಡ್ಡಿಲ್ಲ ಅಂತ ಮಗ ಕಳ್ಳತನಕ್ಕೆ ಇಳಿದು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರುವ ನೈಜ ಘಟನೆ ವರದಿಯಾಗಿದೆ. ಈ ಫೋಟೋದಲ್ಲಿ ಕಾಣ್ತಿರುವವನ ಹೆಸರು ಫಿರೋಜ್. ಬೆಂಗಳೂರು ಹೊರವಲಯದ ಹೊಸಕೋಟೆ ಬಳಿ ಅನುಗೊಂಡನಹಳ್ಳಿ ನಿವಾಸಿ. ಈತನ ತಂದೆ ಮಹಮ್ಮದ್ ಪಾಷಾಗೆ ಕ್ಯಾನ್ಸರ್ ಇತ್ತಂತೆ. ಇದರಿಂದ ಗಾಬರಿಗೊಂಡ ಮಗ ಫಿರೋಜ್ ಚಿಕಿತ್ಸೆಗೆ ಹಣ ಹೊಂದಿಸಲಾಗದೆ ಪರದಾಡ್ತಾ ಇದ್ದ. ಸ್ನೇಹಿತರು ಸಂಬಂಧಿಕರ ಬಳಿ ಹಣ ಕೇಳಿ ಸಾಕಾಗಿ ಕೊನೆಗೊಂದು ದಿನ ಅನಿವಾರ್ಯವಾಗಿ ವೈಟ್ ಮೆಟ್ರೋ ನಿಲ್ದಾಣದ ಬಳಿ ಡಿಯೋ ಬೈಕೊಂದನ್ನು ಕದ್ದು ಮಾರಾಟ ಮಾಡಿದ್ದ. ಅದರಿಂದ ಬಂದ ಹಣದಿಂದ ಚಿಕಿತ್ಸೆ ಕೊಡಿಸಿದ್ದ. ಅದನ್ನೇ ಮುಂದುವರಿಸಿದ ಫಿರೋಜ್ ಬರೋಬ್ಬರಿ 20 ಡಿಯೋ ಬೈಕ್ಗಳನ್ನು ಕದ್ದು ಮಾರಾಟ ಮಾಡಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ. ಪೊಲೀಸರು ವಿಚಾರಣೆಯ ವೇಳೆ ತಂದೆಯ ಚಿಕಿತ್ಸೆಗೆ ಕಳ್ಳತನ ಮಾಡಿರುವುದಾಗಿ ಹೇಳಿಕೆ ನೀಡಿದ್ದಾನೆ. ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಟ್ಟು 20 ಟೂ ವೀಲರ್ಸ್ ರಿಕವರಿ ಆಗಿದೆ. ಅಂದಾಜು 20 ಲಕ್ಷ ಬೆಳೆದು. ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ನಮ್ಮ ಪೊಲೀಸ್ ಟೀಮ್ ಅವರು ಕಂಟಿನ್ಯೂಸ್ ಆಗಿ ಕ್ರೈಮ್ ಪ್ಯಾಟರ್ನ್ ನೋಡಿ ಎಲ್ಲೆಲ್ಲಿ ಇದು ಆಫೆನ್ಸ್ ಆಗ್ತಿದ್ದು ಅಲ್ಲಿ CCTV ಅವರು ಹಾಕಿಸಿದ್ರು. ಅದು ತುಂಬ ಪರಿಣಾಮಕಾರಿಯಾಗಿ ಒಬ್ಬ ಆರೋಪಿ, ಇದು ಎಲ್ಲ ಒಟ್ಟು 20 ವೆಹಿಕಲ್ಸ್ ಅವರು ಕದ್ದಿದ್ರು. ಮೂಲತಃ ಆಂಧ್ರದವರು, ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಟೋಟಲ್ 20 ಲಕ್ಷ ಅಂದಾಜು ರಿಕವರಿ ಆಗಿದೆ. ತಂದೆಯ ಕ್ಯಾನ್ಸರ್ ಚಿಕಿತ್ಸೆಗೆ ಹಣ ಇಲ್ಲ ಅಂತೇಳಿ ಮಗ ಕಳ್ಳತನಕ್ಕಿಳಿದಿರುವಂಥ ಪ್ರಕರಣ ವರದಿಯಾಗಿರುವಂಥದ್ದು. ಬೆಂಗಳೂರಿನ ವೈಟ್ಫೀಲ್ಡ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ವರದಿಯಾಗಿದ್ದು, ಹೊಸಕೋಟೆ ಬಳಿಯ ಅನುಗೊಂಡನಹಳ್ಳಿಯಲ್ಲಿ ವಾಸಿಯಾಗಿರುವಂಥ ಫಿರೋಜ್ ಏನಿದ್ದ, ಈತ ಅವರ ತಂದೆ ಮೊಹಮ್ಮದ್ ಪಾಷಾ ಅಂತೇಳಿ ಅವರಿಗೆ ಅನಾರೋಗ್ಯ ಆಗಿರುತ್ತೆ. ಅದಕ್ಕೆ ಚಿಕಿತ್ಸೆಗೆ ಹಣ ಇರೋದಿಲ್ಲ. ಆ ನಿಟ್ಟಿನಲ್ಲಿ ಆತ ಹಣ ಹೊಂದಿಸೋಕೆ ಸಾಧ್ಯವಾಗದೇನೆ ಮೊದಲಿಗೆ ಬೈಕ್ ಕಳ್ಳತನಕ್ಕೆ ಇಳಿಯುತ್ತಾನೆ. ಆ ನಂತರದಲ್ಲಿ ಇದನ್ನೇ ಚಾಳಿಯಾಗಿ ಮಾಡಿಕೊಂಡು ಬರೋಬ್ಬರಿ 20 ಬೈಕ್ಗಳನ್ನು ಕಳ್ಳತನ ಮಾಡಿ ಈಗ ವೈಟ್ಫೀಲ್ಡ್ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಪ್ರಿಯತಮಿಗೆ ಚಾಕು ಇರಿದಿದ್ದವ ಅಂದರ್, 9 ಬಾರಿ ಇರಿದು ಕೊಂದವನ ಬಂಧನ. ನಿನ್ನೆ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯ ಸುಂಕದಕಟ್ಟೆ ಬಸ್ ನಿಲ್ದಾಣದ ಬಳಿ ರೇಖಾ ಅನ್ನೋ ಮಹಿಳೆಗೆ ಚಾಕು ಇರಿದಿದ್ದ ಪ್ರಿಯಕರ ಲೋಕೇಶ್ ಅಲಿಯಾಸ್ ಲೋಹಿತಾಶ್ವ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಇವತ್ತು ಆರೋಪಿ ಲೋಕೇಶ್ನನ್ನು ಬಂಧಿಸಿದ್ದಾರೆ. ಮದುವೆಯಾಗಿ 2 ಮಕ್ಕಳಿದ್ದ ರೇಖಾ ಗಂಡನನ್ನು ಬಿಟ್ಟು ತುಮಕೂರಿನಿಂದ ಬೆಂಗಳೂರಿಗೆ ಬಂದಿದ್ಲು. ಈ ವೇಳೆ ಲೋಕೇಶ್ ಪರಿಚಯವಾಗಿ ಕಳೆದ 4 ತಿಂಗಳಿನಿಂದ ಲಿವಿಂಗ್ನಲ್ಲಿದ್ದರು. ಆದರೆ ಇತ್ತೀಚೆಗೆ ರೇಖಾ ಲೋಕೇಶ್ನನ್ನು ಅವಾಯ್ಡ್ ಮಾಡಿ ಬೇರೊಬ್ಬ ವ್ಯಕ್ತಿಯ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದಾಳೆ ಅಂತ ಶಂಕಿಸಿ ಪ್ರಿಯಕರ ಲೋಕೇಶ್ ಚಾಕು ಇರಿದು ಕೊಂದಿದ್ದ. ವ್ಯಕ್ತಿಯೊಬ್ಬ ಮಹಿಳೆಗೆ ಚಾಕುವಿಂದ ಚುಚ್ಚಿದ್ದಾನೆ ಅಂತ ಮಾಹಿತಿ ಬಂದಿದೆ. ಮಹಿಳೆ ಮತ್ತು ಆತ ಏನೋ ವ್ಯಕ್ತಿ ಇದ್ದಾನೆ, ಇಬ್ಬರು ಕೂಡ ಒಂದು ಸಂಬಂಧದಲ್ಲಿದ್ದರು. ಅದರಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗಿ ಆತ ಆಕೆಗೆ ಚಾಕುವಲ್ಲಿ ಚುಚ್ಚಿದ್ದಾನೆ ಅಂತ ನಮ್ಗೆ ಮಾಹಿತಿ. ವೈಮನಸ್ಸು ನಡೆದಿರೋದ್ರಿಂದ ಇದು ಆಗಿದೆ ಅಂತ ಪ್ರಾಥಮಿಕ ವಿಚಾರಣೆಯಲ್ಲಿ ಕಂಡು ಬಂದಿದೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಸುಂಕದಕಟ್ಟೆ ಬಸ್ ನಿಲ್ದಾಣದಲ್ಲಿ ಮಹಿಳೆಗೆ ಚಾಕು ಇರಿದಿದ್ದಂಥ ಆರೋಪಿಯನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧನ ಮಾಡಿರುವಂಥದ್ದು. ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಆರೋಪಿಯಾಗಿದ್ದಂಥ ಲೋಕೇಶು, ಕೊಲೆಯಾಗಿದ್ದಂಥ ರೇಖಾ ಇಬ್ಬರು ಕಳೆದ 4 ತಿಂಗಳಿಂದಲೂ ಕೂಡ ಲಿವಿಂಗ್ ಟುಗೆದರಲ್ಲಿ ಇದ್ದರು. ಆದರೆ ಇತ್ತೀಚೆಗೆ ಆ ರೇಖಾ ಏನಿದ್ರು ಆಕೆ ಬೇರೊಬ್ಬ ವ್ಯಕ್ತಿ ಜೊತೆಗೆ ಸಲುಗೆಯಿಂದ ಇದ್ಲು ಅನ್ನೋ ಕಾರಣಕ್ಕಾಗಿ ಈತನಿಗೆ ಅನುಮಾನ ಬಂದು ಆ ಕೊಲೆ ಮಾಡಿದ್ದಾಗಿ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ. ಕೆಲಸ ಮಾಡ್ತಿದ್ದ ಅಂಗಡಿಯಲ್ಲಿ 36 ಲಕ್ಷ ರೂಪಾಯಿ ಕಳವು, ಚಿನ್ನ ಕದ್ದು ಗೋವಾದಲ್ಲಿ ಮೋಜು ಮಸ್ತಿ. ಇನ್ನು ರಾಜಾಜಿನಗರದ ಜ್ಯುವೆಲರಿ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ ರಾಜಸ್ಥಾನ ಮೂಲದ ನಿತಿನ್ ಸೋನಿ ಅನ್ನೋನು ಮಾಲೀಕ ಶಾಪ್ನಲ್ಲಿ ಇಲ್ಲದ ವೇಳೆ 36 ಲಕ್ಷ ಬೆಲೆಯ ಚಿನ್ನ ಕದ್ದು ಪರಾರಿಯಾಗಿದ್ದ. ಕದ್ದ ಚಿನ್ನದ ಜೊತೆಗೆ ಗೋವಾಗೆ ಹೋಗಿ ಮೋಜು ಮಸ್ತಿ ಮಾಡಿ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದಿದ್ದ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ರಾಜಾಜಿನಗರ ಪೊಲೀಸರು ಆರೋಪಿ ನಿತಿನ್ ಸೋನಿಯನ್ನು ವಶಕ್ಕೆ ಪಡೆದು ಲಾಡ್ಜ್ನಲ್ಲಿ ಇಟ್ಟಿದ್ದ ಕದ್ದ ಚಿನ್ನವನ್ನು ವಶಕ್ಕೆ ಪಡೆದಿದ್ದಾರೆ. ರಾಜಾಜಿನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದಾಜು 36 ಲಕ್ಷ ಬೆಲೆ ಬಾಳುವುದು ಬಂಗಾರ ಸೀಸ್ ಆಗಿದೆ. ಇದರಲ್ಲಿ ಒಬ್ಬ ಆರೋಪಿ, ಅವರು ರಾಜಸ್ಥಾನ್ ಮೂಲದವರು, ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅದೇ ಅಂಗಡಿಯಲ್ಲಿ ಅಲ್ಲಿಂದನೇ ಅವರು ಕದ್ದಿ ಅವರು ಎಲ್ಲ ಸಾಮಾನು ತಗೊಂಡು ಹೋಗಿದ್ರು. ನಮ್ಮ ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಸ್ಟಾಫ್, ಇನ್ಸ್ಪೆಕ್ಟರ್ಸ್ ಮತ್ತು DCP ನಾರ್ತ್ ಮತ್ತು ACPs ಎಲ್ಲ ಸೇರಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಟೋಟಲ್ 36 ಲಕ್ಷ
ಅಂದಾಜು ಬೆಲೆ ಬಾಳದು ಗೋಲ್ಡ್ ಐಟಮ್ಸ್ ರಿಕವರಿ ಆಗಿದೆ. ಅರ್ಚಕನಿಂದಲೇ ದೇವರ ಬೆಳ್ಳಿ ವಸ್ತುಗಳ ಕಳವು. ಅರ್ಚಕನ ಬಂಧಿಸಿದ ಬನಶಂಕರಿ ಪೊಲೀಸರು. ದೇವರ ಬೆಳ್ಳಿ ವಸ್ತುಗಳನ್ನು ಕಳವು ಮಾಡ್ತಾ ಇದ್ದ ಅರ್ಚಕನನ್ನ ಬನಶಂಕರಿ ಪೊಲೀಸರು ಬಂಧಿಸಿದ್ದು ಶಿವಮೊಗ್ಗ ಮೂಲದ ಪ್ರವೀಣ್ ಎಂಬ ಅರ್ಚಕನ ಬಂಧನವಾಗಿದೆ. ಅರ್ಚಕ ಪ್ರವೀಣ್ ಈ ಹಿಂದೆ ಶಿವಮೊಗ್ಗದ ದೇವಸ್ಥಾನವೊಂದರಲ್ಲಿ ಅರ್ಚಕನಾಗಿದ್ದರು. ಈ ವೇಳೆ ಕಳ್ಳತನ ಮಾಡಿ ಜೈಲಿಗೆ ಹೋಗಿದ್ದು. ಜೈಲಿಗೆ ಹೋದ ವೇಳೆ ಅಲ್ಲಿ ಸಂತೋಷ್ ಅನ್ನೋ ಆರೋಪಿ ಪರಿಚಯವಾಗಿದ್ದ. ಜೈಲಿನಿಂದ ಹೊರಬಂದ ಮೇಲೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ದೇವಸ್ಥಾನದಲ್ಲಿ ಕಳವು ಮಾಡಿದ್ರು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಬನಶಂಕರಿ ಪೊಲೀಸರು ಅರ್ಚಕ ಪ್ರವೀಣ್ ಮತ್ತು ಸಂತೋಷ್ನನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ನಗರದ 11 ದೇವಸ್ಥಾನಗಳನ್ನು ಕಳವು ಮಾಡಿರೋದು ಪತ್ತೆಯಾಗಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಅಪರಾಧ ಕೃತ್ಯಗಳಿಗೆ ಪೊಲೀಸರು ಕಡಿವಾಣ ಹಾಕಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.